ನಮಸ್ಕಾರ ವೀಕ್ಷಕರೇ, ಎಕೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ತಾಲೂಕಿನ ಕರಡಿಗುದ್ದಿ ಗ್ರಾಮದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಶಂಕರಗೌಡ ಪಾಟೀಲ್ ಅವರ ಕಡೆಯಿಂದ ಬೆಳಗಾವಿ ಬಾಗಲಕೋಟೆ ರಸ್ತೆಯ ಮೇಲೆ ಕುಳಿತುಕೊಂಡು ಮಹಿಳೆಯರು, ಯುವಕರು, ಗ್ರಾಮಸ್ಥರು ಸೇರಿಕೊಂಡು ರಸ್ತೆ ತಡೆಯನ್ನ ಮಾಡಿದ್ದು, ಇನ್ನು ಬೆಳಗಾವಿಯ ಸಂಜಯ್ ಪಾಟೀಲ್ ಮಾಜಿ ಶಾಸಕರಾದ ಬಿಜೆಪಿ ಸಭೆಯಲ್ಲಿ ನಿನ್ನೆ ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತನಾಡಿದ ಪಾಟೀಲ್ ಸಂಜಯ್ ಈತನು ನೀಚ ಮತ್ತು 3 ಹೆಣ್ಣು ಮಕ್ಕಳನ್ನ ಮದುವೆಯಾದ ಸಂಜಯ್ ಪಾಟೀಲ್ ಈತನು ಆ ಕಡೆ ಈ ಕಡೆ ಹಣಿಕೆ ಹಾಕಿ ನೋಡಿದ್ದಕ್ಕೆ ಆತನ ಧರ್ಮಪತ್ನಿ ವಿಷ ತೆಗೆದುಕೊಂಡಳು ಅಂತ ಶಂಕರಗೌಡ ಪಾಟೀಲ್ ಹೇಳಿದ್ದಾರೆ. ಸಂಜಯ್ ಪಾಟೀಲ್ ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಕ್ಕೆ ಕ್ಷಮೆಯಾಚನೆ ಕೇಳಬೇಕು ಮತ್ತು ಪಕ್ಷದಿಂದ ಉಚ್ಚಾಟನೆಯನ್ನ ಬಿಜೆಪಿಯವರು ಇವನನ್ನ ಮಾಡಲೇಬೇಕು. ಎಲ್ಲರೂ ಹೂವಿನ ಹಾರದಿಂದ ಸನ್ಮಾನಿಸಲಾಗುತ್ತದೆ, ಆದರೆ ಸಂಜೀವ್ ಪಾಟೀಲ್ ಅವರನ್ನ ಮಹಿಳೆಯರ ಕಡೆಯಿಂದ ಚಪ್ಪಲಿಗೆ ಹಾರವನ್ನ ಹಾಕಿ ಈತನನ್ನ ಸನ್ಮಾನಿಸಲಾಗುತ್ತದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ನೀವು ಮಾತು ಎತ್ತಿದರೆ ರಾಮನ ಬಗ್ಗೆ ಹೇಳುತ್ತೀರಿ, ಆದರೆ ನಿಮ್ಮ ಪಕ್ಷದಲ್ಲಿ ರಾವಣನ ಇಟ್ಟುಕೊಂಡಿದ್ದೀರಿ ಎಂದು ತಿಳಿದಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ಗ್ರಾಮೀಣ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಜಯ್ ಪಾಟೀಲ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 1 ಪೆಗ್ ಮತ್ತು 2 ಪೆಗ್ ಕುಡಿದಾಗ ನಿದ್ದೆ ಹತ್ತುತ್ತದೆ ಎಂದು ಸಂಜಯ್ ಪಾಟೀಲ್ ಬಾಲಿಶತನದ ಹೇಳಿಕೆಗೆ ಅದರವಾಗಿ ಮಾತನಾಡಿದ್ದಾರೆ ಎಂದು ಕರಡಿಗುದ್ದಿಯ ಶಂಕರಗೌಡ ಪಾಟೀಲ್ ಲಕ್ಷ್ಮಿ ಮತ್ತು ಮಹಿಳೆಯರ ಬಗ್ಗೆ ಮಾತನಾಡಿದ್ದಕ್ಕೆ ಆಕ್ರೋಶ ಭರಿತರಾದರು ಮತ್ತೆ ರಸ್ತೆ ತಡೆಯನ್ನ ಮಾಡಿದ್ದಾರೆ. ಸಂಜಯ್ ಪಾಟೀಲ್ ಯಾವುದೋ ಪ್ರಚಾರಕ್ಕೆ ಹೋದರೆ ಹೂವಿನ ಹಾರ ಹಾಕ್ತಾರೆ ಎಲ್ಲರೂ. ಅವನಿಗೆ ಪ್ರತಿಯೊಬ್ಬರು ಚಪ್ಪಲ ಮಾಲೆಯನ್ನ ಪ್ರತಿಯೊಬ್ಬರು ಹೆಣ್ಮಕ್ಳು ಯಾವುದೇ ಕ್ಷೇತ್ರದಾಗ ಹೋದ್ರು ಸಂಜಯ್ ಪಾಟೀಲ್ಗೆ ಚಪ್ಪಲ ಮಾಲೆಯನ್ನು ಹಾಕಲಿಕ್ಕೆ ಸಿದ್ಧರಿದ್ದಾರೆ ಅಂತ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾರೆ ಬಂಧುಗಳೇ. ಇದ್ರ ಜೊತೆಗೆ ಭಾರತೀಯ ಜನತಾ ಪಕ್ಷ ರಾಮನ ಹೆಸರು ತಗೋತಾರೆ ಪ್ರತಿಯೊಬ್ಬರು, ಆದರೆ ಇವ್ರು ಕೆಲಸ ಮಾಡೋದು ರಾವಣನ ಕೆಲಸ. ಪ್ರತಿಯೊಬ್ಬರು ನೋಡ್ರಿ, ಸಂಜಯ್ ಪಾಟೀಲ್ ಹೋದ ಚುನಾವಣೆಯೊಳಗ ಹೀನಾಯವಾಗಿ ಸೋಲಿಸಿ ಮನೆಗೆ ಕಳಿಸಿದ್ರು ಕೂಡ ಬುದ್ಧಿ ಬಂದಿಲ್ಲ. ಅವ ಹೆಣ್ಮಕ್ಳ ಬಗ್ಗೆ ಹಗರವ ತೋರಿಸೋದು, ಹೆಣ್ಮಕ್ಳ ಬಗ್ಗೆ ಹಗರವಾಗಿ ಮಾತಾಡ್ತಾರ. ದಯಮಾಡಿ ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ತೇನೆ, ಸಂಜಯ್ ಪಾಟೀಲ್ ಯಾರು, ಅವನ ಕೆಲಸ ಏನ? ಕೊಲ್ಲಾಪುರದವ್ 2 ಸಲ ಇಲ್ಲಿ ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಶಾಸಕರಾಗಿ ಮಾಡಿದ್ರು. ನಾಚಿ ಬರ್ಬೇಕು ಅವ್ರು ಸಂಜೆಯಾಗ. ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳಿಗೆ ಹಗರವಾಗಿ ಮಾತಾಡಿದ್ರ ಅವನ ಕುಟುಂಬದ ವಿಚಾರ ನೋಡ್ಕೊಳ್ಳ. ಅವು 2-3 ಮದುವೆಯನ್ನು ಮಾಡಿಕೊಂಡಿದ್ದಾನೆ. ಇದು ಅನ್ನೋದೇ ಬೇರೆ ಕಡೆ ಹಣಿಕೆ ಹಾಕ್ತಾನೆ. ಮೊದಲ ಇದು ಬೇರೆಯವ್ರಿಗೆ ಹಣಿಕೆ ಹಾಕೋದು ನೋಡಿಕೊಂಡು ಅವರ ಮನೆಯ ಕುಟುಂಬದವರು ಅವರ ಧರ್ಮ ಪತ್ನಿನ ವಿಷ ತಗೊಂಡಿದ್ರು. ಅವರ ಧರ್ಮ ಪತ್ನಿ ಇವು ಮಾಡುವ ಕರ್ತಕ್ಕೆ ಸಂಜಯ್ ಪಾಟೀಲ್ ಧರ್ಮ ಪತ್ನಿನೇ ವಿಷ ಕೊಡ್ತದ್ದು. ಅದಕ್ಕೆ ತಮ್ಮ ಕುಟುಂಬದ ಬಗ್ಗೆ ಅವು ನೋಡ್ಕೋಬೇಕು. ಮೊದಲು ಮಹಿಳೆಯರಿಗೆ ಹಗರವಾಗಿ ಮಾತಾಡಬಾರ್ದಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ವಿಜಯೇಂದ್ರಗೆ ಮನವಿ ಮಾಡ್ತಾ ಇದ್ದೇನೆ. ಏನಾದರೂ ಕರ್ನಾಟಕದೊಳಗ ಭಾರತೀಯ ಜನತಾ ಪಕ್ಷ ಉಳಿಬೇಕಂತಂದ್ರೆ ಮೊದಲು ಸಂಜಯ್ ಪಾಟೀಲ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಮಹಿಳೆಯರ ಬಗ್ಗೆ ಹಗರವಾಗಿ ಮಾತಾಡ್ತಾ ಇದ್ದಾರೆ. ನಾವು ವಿಜಯೇಂದ್ರಗೆ ಮನವಿ ಮಾಡ್ತಾ ಇದ್ದಾರೆ, ಮಾತು ಎತ್ತಿದ್ರೆ ನೀವು ರಾಮನ ಬಗ್ಗೆ ಹೇಳ್ತೀರಿ, ಆದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ? ರಾವಣನ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇಂಥ ರಾವಣಗಳನ್ನ ಇಟ್ಕೊಂಡು ಪಕ್ಷವನ್ನು ಯಾಕೆ ಕಟ್ತೀರಿ? ಅದಕ್ಕೋಸ್ಕರ ಅವನ ಉಚ್ಚಾಟನೆ ಮಾಡ್ರಿ. ಇದರ ಜೊತೆಗೆ ಅವನು ಬಹಿರಂಗ ಕ್ಷಮೆಯನ್ನು ಕೇಳಬೇಕು ಅಂತ ಈ ಹೆಣ್ಮಕ್ಕಳ ಕರಡಿಗುದ್ದಿ ಗ್ರಾಮ ಅಷ್ಟೇ ಅಲ್ಲ, ಇಡೀ ನಮ್ಮ ಬೆಳಗಾವಿ ಜಿಲ್ಲೆ ಹೆಣ್ಮಕ್ಳು, ಕರ್ನಾಟಕ ರಾಜ್ಯದ ಹೆಣ್ಮಕ್ಳ ಪರವಾಗಿ ನಮ್ಮ ವಿಜಯೇಂದ್ರಗೆ ಮನವಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಮನವಿ ಮಾಡಲಿಲ್ಲ, ನೀವು ಒಪ್ಕೊಳ್ಳಿಲ್ಲ ಅಂತಂದ್ರೆ ಮುಂಬರುವಂತ ಎಲ್ಲ ಈ ಭಾರತೀಯ ಜನತಾ ಪಕ್ಷದ ಏನು ಪ್ರಚಾರಗಳಿದಾವು ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅವನಿಗೆ ಚಪ್ಪಲ ಹಾರವನ್ನು ಹಾಕಿ ಹೆಣ್ಮಕ್ಕಳಿಂದ ಸ್ವಾಗತವನ್ನು ಮಾಡುವುದನ್ನ ಇಡೀ ನಮ್ಮ ಬೆಳಗಾವಿ ಜಿಲ್ಲೆ ಹೆಣ್ಮಕ್ಳು ತಯಾರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವು ಪೊಲೀಸರಿಗೂ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಾವು ಪೂರಾ ಇಡೀ ದಿವಸ ಬಂದ್ ಮಾಡ್ಬೇಕಂತ ವಿಚಾರ ಇತ್ತು. ಯಾಕಂತಂದ್ರೆ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಸಂಜಯ್ ಪಾಟೀಲ್, ಮಹಿಳೆಯರ ಬಗ್ಗೆ ಹಗರವಾಗಿ ಮಾತಾಡಿದ್ದಾರೆ. ಆದ್ರೆ ನಮ್ಮ ಹೆಣ್ಮಕ್ಕಳು, ರೈತರು, ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಸಾಂಕೇತಿಕವಾಗಿ ಈ ಬಂಧನ ಮಾಡಿದ್ದೇವೆ. ಅದಕ್ಕೋಸ್ಕರ ವಿಜಯೇಂದ್ರ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ಬಿಜೆಪಿ ನಾಯಕರು ಕೂಡ ಸಂಜಯ್ ಪಾಟೀಲ್ ಮೇಲೆ ನಿಗಾ ಇಡ್ರಿ. ಅವನು ಬಹಿರಂಗ ಕ್ಷಮೆ ಕೇಳಿದ್ರೆ ರಾಜ್ಯಾದ್ಯಂತ ನಿಮ್ಗೆ 28 ಸೀಟ್ ಅಂತೀರಿ, 2 ಸೀಟು ಬರೋದು ಕಠಿಣ ಐತೆ ಅಂತ ತಮಗ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾ ಇನ್ನು ಮುಂದೆ ರಾಮನ ಹೆಸರು ಹೇಳ್ತೀರಿ, ಮಹಿಳೆಯರ ಬಗ್ಗೆ ಹಗರವಾಗಿ ಮಾತಾಡೋದು ಯಾರೇ. ವೀಕ್ಷಕರೇ, ಇದೇ ರೀತಿ ಹೆಚ್ಚಿನ ಸುದ್ದಿ ವಾಹಿನಿಗಳಿಗಾಗಿ ನೋಡ್ತಾ ಇರಿ ಎಕೆ ನ್ಯೂಸ್.